ಗೂಗಲ್ ಎಐ ಡಾಟಾ ಸೆಂಟರ್ ಹಬ್ ಕರ್ನಾಟಕದ ಕೈ ತಪ್ಪಿದ್ದು ಹೇಗೆ? ಆಂಧ್ರ ಪ್ರದೇಶದ ಐಟಿ ಸಚಿವರಿಗೆ ಇರುವ ಬದ್ಧತೆ ಕರ್ನಾಟಕದ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಯಾಕಿಲ್ಲ? ಆರ್ಎಸ್ಎಸ್ ನ ನಿಷೇಧ ಮಾಡಲು ಅತ್ಯುತ್ಸಾಹ ತೋರುವ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಲು ಪದೇ ಪದೇ ವಿಫಲವಾಗ್ತಾ ಇರೋದು ಯಾಕೆ? ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚಲು ಆರ್ಎಸ್ಎಸ್ ನಿಷೇಧದ ಗುಮ್ಮ ಸೃಷ್ಟಿಸ್ತಾ ಇದೆಯಾ? ಸ್ನೇಹಿತರೆ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ರಾಜ್ಯ ಸರ್ಕಾರದ ಬಣಬಡಿದಾಟದಲ್ಲಿ ಐಟಿ-ಬಿಟಿ ಸಚಿವರ ನಿಷ್ಕ್ರಿಯತೆ ಮತ್ತು ಬೇಜವಾಬ್ದಾರಿಯಿಂದಾಗಿ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಗೂಗಲ್ ಎಐ ಡಾಟಾ ಸೆಂಟರ್ ಹಬ್ ಆಂಧ್ರ ಪ್ರದೇಶದ ಪಾಲಾಗಿದೆ. ಈ ಮೂಲಕ $14 ಬಿಲಿಯನ್ ಅಂದ್ರೆ ಸರಿಸುಮಾರು 1.33 ಲಕ್ಷ ಕೋಟಿ ಮೊತ್ತದ ಹೂಡಿಕೆಯನ್ನ ಕರ್ನಾಟಕ ಕಳೆದುಕೊಂಡಿದೆ. ಈ ಹೂಡಿಕೆ ಏನಾದ್ರೂ ಕರ್ನಾಟಕಕ್ಕೆ ಬರ್ತಾ ಇದ್ದರೆ ಕನ್ನಡಿಗರಿಗೆ ಸುಮಾರು 6,000 ನೇರ ಉದ್ಯೋಗ ಮತ್ತು 30,000ದಷ್ಟು ಪರೋಕ್ಷ ಉದ್ಯೋಗ ಸೃಷ್ಟಿಯಾಗುತ್ತಾ ಇತ್ತು. ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿ ಆದಾಯ ರಾಜ್ಯಕ್ಕೆ ಸಿಗ್ತಾ ಇತ್ತು. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂತಹ ಬೃಹತ್ ಮೊತ್ತದ ಹೂಡಿಕೆಯನ್ನ ನಮ್ಮ ಕರ್ನಾಟಕ ಕಳೆದುಕೊಳ್ಳುವ ಹಾಗಾಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ಎಚ್ಚರಿಕೆಯ ಹೊರತಾಗಿಯೂ ಅಮೆರಿಕದ ಪ್ರತಿಷ್ಠಿತ ಗೂಗಲ್ ಕಂಪನಿಯು ಭಾರತದಲ್ಲಿ ತನ್ನ ಎಐ ಡಾಟಾ ಸೆಂಟರ್ ಹಬ್ ಅನ್ನು ಸ್ಥಾಪಿಸಲು ಒಲವು ತೋರಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮನಸ್ಸು ಮಾಡಿದ್ದರೆ ಈ ಬೃಹತ್ ಹೂಡಿಕೆ ಕರ್ನಾಟಕಕ್ಕೆ ಬರ್ತಾ ಇತ್ತು. ಆದರೆ ಐಟಿ ಸಚಿವರ ನಿರ್ಲಕ್ಷ್ಯದಿಂದಾಗಿ ಬೇಜವಾಬ್ದಾರಿಯಿಂದಾಗಿಯೇ ಗೂಗಲ್ ಕಂಪನಿಯ ಹೂಡಿಕೆ ಕರ್ನಾಟಕದ ಕೈ ತಪ್ಪಿದೆ ಎಂಬುದು ವಿರೋಧ ಪಕ್ಷಗಳ ವಾದ. ಗೂಗಲ್ ಕಂಪನಿಯು ನಮ್ಮೊಂದಿಗೆ ಮಾತುಕತೆಗೆ ಬಂದೇ ಇಲ್ಲ ಎಂದ ಪ್ರಿಯಾಂಕ್ ಖರ್ಗೆ. ಗೂಗಲ್ ಕಂಪನಿಯು ನಮ್ಮ ಜೊತೆಗೆ ಚರ್ಚೆಗೆ ಬಂದಿಲ್ಲ, ಚರ್ಚೆಗೆ ಬಂದಿದ್ದರೆ ನಾವು ಬಿಡ್ತಾ ಇರಲಿಲ್ಲ ಎಂದು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಯು ಭಾರತದಲ್ಲಿ ಹೂಡಿಕೆ ಮಾಡಲು ಒಲವು ತೋರುವಾಗ ಇಲ್ಲಿನ ಸರ್ಕಾರಗಳೇ ಅವುಗಳ ಜೊತೆಗೆ ಮಾತುಕತೆ ಮಾಡಿ ಹೂಡಿಕೆಗೆ ಅವಕಾಶವನ್ನ ಮಾಡಿಕೊಡಬೇಕು, ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಇದು ಹೂಡಿಕೆ ಸ್ನೇಹಿ ರಾಜ್ಯವೊಂದರ ಮುಖ್ಯ ಲಕ್ಷಣ. ಇವತ್ತು ಆಂಧ್ರ ಪ್ರದೇಶ ಮಾಡ್ತಾ ಇರೋದು ಕೂಡ ಅದನ್ನೇ. ಅಲ್ಲಿನ ಐಟಿ ಸಚಿವ ನಾರಾ ಲೋಕೇಶ್ ಹೂಡಿಕೆ ಮಾಡಲು ಒಲವು ತೋರುವ ಯಾವುದೇ ಸಣ್ಣ ಕಂಪನಿಯನ್ನು ಕೂಡ ಬಿಡಲ್ಲ, ಅವುಗಳಿಗೆ ಬೇಕಾದ ಅನುಕೂಲಗಳನ್ನು ಒದಗಿಸಿಕೊಡ್ತಾರೆ. ಆದರೆ ಕರ್ನಾಟಕದ ಐಟಿ ಸಚಿವರು ಮಾತ್ರ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳಿಗೆ ಜಾಸ್ತಿ ಕೈ ಹಾಕ್ತಾರೆಯೇ ವಿನಃ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಆಸಕ್ತಿಯನ್ನೇ ತೋರಿಸೋದಿಲ್ಲ. ಒಂದು ವೇಳೆ ಅವರು ಮನಸ್ಸು ಮಾಡಿದ್ದರೆ ಗೂಗಲ್ ಡಾಟಾ ಸೆಂಟರ್ ಹಬ್ ಅನ್ನ ಅವರು ತಮ್ಮ ತವರು ಜಿಲ್ಲೆಯಾದ ಕಲಬುರಗಿಗೆ ಕೊಂಡೊಯ್ಯಬಹುದಿತ್ತು. ಅಲ್ಲಿನ ಜನರಿಗೆ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತಾ ಇತ್ತು. ಕಲಬುರಗಿಯ ತಲಾ ಆದಾಯ ಕೂಡ ಹೆಚ್ಚಾಗುತ್ತಾ ಇತ್ತು. ಅಂದ ಹಾಗೆ ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾ ಆದಾಯ ಹೊಂದಿರುವ ಜಿಲ್ಲೆ ಯಾವುದು ಗೊತ್ತಾ? ಇದೇ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿನಿಧಿಸುವ ಅವರ ಕರ್ಮಭೂಮಿ ಕಲಬುರಗಿ. ಆರ್ಎಸ್ಎಸ್ ನಿಷೇಧ ಮಾಡಲು ಅತ್ಯುತ್ಸಾಹ ತೋರುವ ಸರ್ಕಾರ ಹೂಡಿಕೆ ಆಕರ್ಷಿಸಲು ಪದೇ ಪದೇ ವಿಫಲ ಆಗ್ತಾ ಇರೋದು ಯಾಕೆ? ಕರ್ನಾಟಕದ ಉದ್ಯಮಿಗಳು ಬೆಂಗಳೂರಿನ ರಸ್ತೆ ಗುಂಡಿ ಮತ್ತು ಕಸದ ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುತ್ತಾ ಇದ್ದಾರೆ. ಬಯೋಕಾನ್ ಮುಖ್ಯಸ್ಥೆಯಾಗಿರುವ ಉದ್ಯಮಿ ಕಿರಣ್ ಮಜಂದೂರ್ ಶಾ ಬೆಂಗಳೂರಿನ ರಸ್ತೆಗಳು ಮತ್ತು ಕಸದ ಸಮಸ್ಯೆಯ ಬಗ್ಗೆ ವಿದೇಶಿ ಉದ್ಯಮಿಯೊಬ್ಬರ ಹೇಳಿಕೆಯನ್ನು ಉಲ್ಲೇಖಿಸಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದರು. ಈ ಸಮಸ್ಯೆಯನ್ನು ಸರಿಪಡಿಸಬೇಕಾದ ಸರ್ಕಾರದ ಸಚಿವರುಗಳು ಇವತ್ತು ಸಮಸ್ಯೆಯನ್ನ ಹೇಳಿದ ಉದ್ಯಮಿಯ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ. ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ತೆರಿಗೆ ಕಟ್ಟುವ ಕಂಪನಿಗಳ ಮುಖ್ಯಸ್ಥರು ರಸ್ತೆ ಸರಿ ಮಾಡಬೇಕು ಎಂದು ಹೇಳುವ ಹಾಗಿಲ್ಲವೇ? ಉದ್ಯಮಿಗಳು ಕೈಗಾರಿಕೆಗಳೇ ರಸ್ತೆ ಗುಂಡಿ ಮುಚ್ಚಬೇಕು ಎಂದರೆ ಸರ್ಕಾರ ಯಾಕೆ ಬೇಕು? ಸಚಿವರು ಯಾಕೆ ಬೇಕು? ಸ್ಥಳೀಯ ಆಡಳಿತ ಯಾಕಿರಬೇಕು ಎನ್ನುವ ಪ್ರಶ್ನೆ ಜನಸಾಮಾನ್ಯರದ್ದು. ಆರ್ಎಸ್ಎಸ್ ನಿಷೇಧ ಮಾಡಲು ಅತ್ಯುತ್ಸಾಹ ತೋರುವ ಸರ್ಕಾರ ಮೂಲಭೂತ ಸಮಸ್ಯೆಯನ್ನು ಪರಿಹರಿಸಲು ಇಂಥದ್ದೇ ಅತ್ಯುತ್ಸಾಹ ತೋರಿದ್ದರೆ ಸರ್ಕಾರಕ್ಕೆ ಭೇಷ ಅನ್ನಬಹುದಿತ್ತು. ದಿನ ಬೆಳಗಾದರೆ ಸಾಕು ಐಟಿ ಸಚಿವರ ಬಾಯಲ್ಲಿ ಆರ್ಎಸ್ಎಸ್ ಬಿಟ್ಟರೆ ಬೇರೆ ಪದಗಳೇ ಇಲ್ಲ. ಐಟಿ ಸಚಿವರು ಆರ್ಎಸ್ಎಸ್ ಅನ್ನು ನಿಷೇಧ ಮಾಡಲು ತೋರುವ ಉತ್ಸಾಹವನ್ನ ಹೂಡಿಕೆ ಆಕರ್ಷಣೆಯತ್ತ ತೋರಿದ್ದರೆ ಇವತ್ತು ಗೂಗಲ್ ಕಂಪನಿಯ ಬೃಹತ್ ಹೂಡಿಕೆ ಕರ್ನಾಟಕದ ಕೈ ತಪ್ತಾ ಇರಲಿಲ್ಲ, ಆಂಧ್ರ ಸರ್ಕಾರದ ಪಾಲಾಗ್ತಾ ಇರಲಿಲ್ಲ. ಈ ವಿಚಾರದಲ್ಲಿ ಆಂಧ್ರ ಪ್ರದೇಶದ ಐಟಿ ಸಚಿವರ ಬದ್ಧತೆಯನ್ನ ಮೆಚ್ಚಲೇಬೇಕು. ಕರ್ನಾಟಕದ ಸಚಿವರು ಅಸಮರ್ಥರಾದರೆ ನಾವೇನು ಮಾಡಲು ಸಾಧ್ಯ ಎಂದ ಆಂಧ್ರ ಪ್ರದೇಶದ ಸಚಿವ. ಗೂಗಲ್ ಎಐ ಡಾಟಾ ಸೆಂಟರ್ ಹಬ್ ಆಂಧ್ರ ಪ್ರದೇಶದ ಪಾಲಾಗುತ್ತಾ ಇದ್ದ ಹಾಗೆ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡಿದ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್ ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡಿಕೊಂಡು ಬನ್ನಿ. So with a lot of clarity, thought we are competing with other states. If they are inefficient, what can I do? If their own industrialists are saying that the infrastructure is bad, there's severe power cuts, and they themselves are saying that, then they should first focus on attending to those problems rather than taking on me on Twitter. I'm not here for a Twitter war.
I am here to attract investments for my state and I'll work exceptionally hard for it. And I believe there's nothing wrong in competition. ಅವರು ಅಸಮರ್ಥರಾಗಿದ್ದರೆ ನಾವು ಏನು ಮಾಡಲು ಸಾಧ್ಯ? ಅವರ ಸ್ವಂತ ಕೈಗಾರಿಕೋದ್ಯಮಿಗಳು ಮೂಲಭೂತ ಸೌಕರ್ಯ ಕೆಟ್ಟದಾಗಿದೆ ಎಂದು ಹೇಳ್ತಾ ಇದ್ದಾರೆ. ವಿದ್ಯುತ್ ಕಡಿತ, ಮೂಲಭೂತ ಸೌಕರ್ಯಗಳ ಕೊರತೆಯಂತಹ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಹೇಳಿದ್ದಾರೆ. ಕರ್ನಾಟಕದ ಐಟಿ ಸಚಿವರು ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡುತ್ತಾ ಇದ್ದರೆ ಈ ಅಭಿಪ್ರಾಯ ಟೀಕೆಗಳು ಬರ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚಲು ಆರ್ಎಸ್ಎಸ್ ನಿಷೇಧದ ಗುಮ್ಮವನ್ನು ಸೃಷ್ಟಿಸ್ತಾ ಇದೆಯಾ? ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ರು. ರಾಜ್ಯ ಸರ್ಕಾರ ತಮ್ಮ ದುರಾಡಳಿತವನ್ನ ಮರೆಮಾಚಲು ಹಲವಾರು ನಾಟಕಗಳನ್ನು ಆಡ್ತಾ ಇದೆ ಅಂತ. ಅದರಲ್ಲಿ ಆರ್ಎಸ್ಎಸ್ ನಿಷೇಧ ಕೂಡ ಒಂದಾಗಿತ್ತು. ಹೌದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ರಸ್ತೆಗಳಲ್ಲಿ ಡಾಂಬಾರಿನ ಬದಲು ಗುಂಡಿಗಳೇ ಹೆಚ್ಚಾಗಿದೆ. ಅಭಿವೃದ್ಧಿ ಕಾರ್ಯಕ್ಕೂ ದುಡ್ಡಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾರೆ. ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಎಂದು ನೌಕರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಈ ಎಲ್ಲ ದುರಾಡಳಿತವನ್ನ ಮರೆಮಾಚಲು, ಜನತೆಯ ಮನಸ್ಸನ್ನ ಡೈವರ್ಟ್ ಮಾಡಲು ಪ್ರಸ್ತುತ ಸಿಕ್ಕ ಅಸ್ತ್ರವೇ ಆರ್ಎಸ್ಎಸ್ ನಿಷೇಧ. ಇದನ್ನ ಹೇಳ್ತಾ ಕಾಲಹರಣ ಮಾಡಿಕೊಂಡರೆ ಒಂದು ವರ್ಗ ಸಂತೋಷಗೊಳ್ಳುತ್ತದೆ, ಮತ ಬ್ಯಾಂಕ್ ಕೂಡ ಗಟ್ಟಿಯಾಗುತ್ತದೆ, ಇನ್ನೊಂದು ವರ್ಗ ವಿರೋಧವನ್ನ ಮಾಡುತ್ತದೆ. ಹೀಗೆ ಒಂದಷ್ಟು ದಿನ ತಮ್ಮ ದುರಾಡಳಿತವು ಮರೆಮಾಚಲ್ಪಡುತ್ತದೆ ಎನ್ನುವುದು ರಾಜ್ಯ ಸರ್ಕಾರಕ್ಕೆ ಚೆನ್ನಾಗಿಯೇ ತಿಳಿದಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.